ಹೆಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಎಗ್ಲೆಸ್ ಕೇಕನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬಾ ಫ್ಲಫಿಯಾಗಿ ಚೆನ್ನಾಗಿ ಬಂದಿತ್ತು. ಈ ರೀತಿಯ ಒಂದು ಕೇಕನ್ನು ತುಂಬ ಈಸಿಯಾಗಿ ನಾವು ಕುಕ್ಕರಲ್ಲಿ ಮಾಡ್ಕೊಳ್ಬಹುದು. ನೋಡಿ, ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಕಪ್ಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಳತೆಯನ್ನು ಮಾಡ್ಕೊಳ್ಳಿಕ್ಕೆ. ನೋಡಿ, ಈಗ ಅರ್ಧ ಕಪ್ಪಷ್ಟು ಮೊಸರನ್ನು ತಗೊಂಡಿದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಎಗ್ಗನ್ನು ಉಪಯೋಗಿಸ್ಕೊಳ್ತಾ ಇಲ್ಲ, ಅದಕ್ಕೆ ಬದಲಾಗಿ ಮೊಸರು ಮತ್ತು ಹಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಲೋಟದಷ್ಟು ಮೈದಾ ಮತ್ತು ಇನ್ನೊಂದು ಲೋಟದಷ್ಟು ಮೈದಾ, ಟೋಟಲ್ ಆಗಿ 2 ಲೋಟದಷ್ಟು ಮೈದಾ. ಹಾಗೆಯೇ ನೋಡಿ, 1 ಕಪ್ಪಷ್ಟು ಸಕ್ಕರೆ, ಹಾಗೆ ಮತ್ತೆ 1/4 ಕಪ್ಪಷ್ಟು ಸಕ್ಕರೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಟೋಟಲು 1/4 ಕಪ್ಪಷ್ಟು ಸಕ್ಕರೆ, ಹಾಗೆಯೇ ಒಂದು ಅರ್ಧ ಲೋಟದಷ್ಟು ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಇದಿಷ್ಟನ್ನು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ತಗೊಳ್ಳಿ. ಇದನ್ನು ಬೀಟ್ ಮಾಡೋಕ್ಕೆ ಕಷ್ಟ ಆದರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ನೋಡಿ, ಇದನ್ನು ನಾನು ಕೈಯಿಂದನೇ ಈ ರೀತಿ ಬೀಟ್ ಮಾಡಿ ತಗೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಕೈಯಿಂದನೇ ಬೀಟ್ ಮಾಡೋದಾದರೆ ನೋಡಿ, ಈ ರೀತಿ ಕೈ ಬಿಡದಲ್ಲೇ ಚೆನ್ನಾಗಿ ಇದನ್ನು ಬೀಟ್ ಮಾಡಿ ತಗೊಳ್ಬೇಕು. ಒಂದೂ ಸಹ ಸಣ್ಣ ಗಂಟುಗಳಿರಬಾರ್ದು, ಈ ರೀತಿ ಬೀಟ್ ಮಾಡಿ ತಗೊಳ್ಬೇಕು. ಮತ್ತೆ 1/4 ಲೋಟದಷ್ಟು ನಾನು ಹಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಹದಕ್ಕೆ ಬ್ಯಾಟರ್ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಈ ರೀತಿಯಾಗಿ ತಿರುಗಿಸ್ಕೊಳ್ತಾನೇ ಇರಬೇಕಾಗತ್ತೆ. ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಹಾಲನ್ನು 1/4 ಲೋಟದಷ್ಟು ಉಪಯೋಗಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಆಗಿದೆ. ಈಗ ಬೇಕಿಂಗ್ ಪೌಡರು 3/4 ಚಮಚದಷ್ಟು, 1/4 ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದರೊಟ್ಟಿಗೆ ವೆನಿಲಾ ಎಸೆನ್ಸ್ ಒಂದು 3/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇದು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಮತ್ತೆ ಬೀಟ್ ಮಾಡ್ಕೊಳ್ಳೋಣ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ತೊಂದರೆ ಇಲ್ಲ, ಏಲಕ್ಕಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬೀಟ್ ಮಾಡಿದ ನಂತರ ಒಂದು 10 ನಿಮಿಷಗಳ ಕಾಲ ಇದನ್ನು ನಾನು ಬಿಟ್ಕೊಳ್ತೀನಿ. ನಂತರ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ, ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಚೆನ್ನಾಗಿ ಈ ರೀತಿ ಎಣ್ಣೆ ಸವರಿ ತಗೊಳ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ಬಟರ್ ಪೇಪರನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಪರನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ, ಆಗ ಈಸಿಯಾಗಿ ನಾವು ತೆಗಿಬೋದು ಕೇಕ್ ರೆಡಿಯಾದ ನಂತರ. ನೋಡಿ, ಈಗ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. ಈಗ ರೆಡಿ ಮಾಡಿ ಇಟ್ಟಿರುವಂತಹ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬಹುದು. ಈ ರೀತಿ ನಾವು ರೆಡಿ ಮಾಡಿ ಇಟ್ಟಿರುವಂತಹ ಕೇಕ್ ಬ್ಯಾಟರ್ ಏನಿದೆ ಅದನ್ನು ಫುಲ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋದು ಹೇಗೆ ಅಂದರೆ, ಈಗ ಒಂದು ಗ್ಯಾಸ್ ಮೇಲೆ ಈ ರೀತಿ ಹಂಚನ್ನು ಇಟ್ಕೊಂಡಿದ್ದೀನಿ. ಹಂಚು ಬಿಸಿಯಾದ ನಂತರ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನೋಡಿ ಈ ರೀತಿ ಅದರ ಮುಚ್ಚಳನ ಕ್ಲೋಸ್ ಮಾಡಿದ್ದೀನಿ. ಆದರೆ ವಿಷಲನ್ನು ಹಾಕ್ಕೊಳ್ಬಾರ್ದು, ಈ ರೀತಿಯಲ್ಲಿ ಹವೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಗ್ಯಾಸನ್ನು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 40 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿತ್ತು. 40 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಕೇಕು ನಮಗೆ ರೆಡಿ ಆಗುತ್ತೆ. ಈಗ ಸೈಡಿಂದ ನಾವು ಇದನ್ನು ತೆಗಿಬೋದು. ನೋಡಿ, ಈ ಕೇಕು ಬೆಂದಿದೆಯಾ ಅಂತ ಸ್ವಲ್ಪ ನಾವು ಈ ರೀತಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು ಟೂತ್ ಪಿಕ್ಕನ್ನು ತಗೊಂಡು ಹಾಕಿದರೆ ನೋಡಿ, ಅದು ಅಂಟ್ಕೊಳ್ಳಿಲ್ಲ ಅಂದರೆ ಕೇಕು ರೆಡಿಯಾಗಿದೆ ಅಂತ ಅರ್ಥ. ಇದೀಗ ನೋಡಿ, ಒಂದು 20ರಿಂದ 30 ನಿಮಿಷ ಆರಬೇಕು ಕೇಕು. ಆರಿದ ನಂತರ ಇದನ್ನು ನಿಧಾನವಾಗಿ ನಾವು ತೆಗಿಬೋದು. ಇದನ್ನು ನೋಡಿ, ಈ ರೀತಿ ಇಟ್ಕೊಂಡು ಚಾಕುಯಿಂದ ಈ ಸೈಡೆಲ್ಲ ಈ ರೀತಿ ತೆಗಿಬೇಕಾಗತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ಳಿ. ಬಿಸಿ ಇದ್ದಾಗ ತೆಗಿಯೋಕೆ ಹೋದರೆ ಅದು ಆಚೆ ಈಚೆ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಆರಿದ ನಂತರನೇ ಈ ರೀತಿ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡು ಇದನ್ನು ನಿಧಾನವಾಗಿ ತೆಗೆದು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಈ ರೀತಿ ಬಿಡಿಸ್ಕೊಳ್ಳಿ. ನೋಡಿ, ಈ ರೀತಿ ಬಟರ್ ಪೇಪರಿಂದ ಬಿಡಿಸ್ಕೊಂಡು ಈಗ ಇದನ್ನು ಕಟ್ ಮಾಡಿ ತಗೊಳ್ಬಹುದು. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಚೆನ್ನಾಗಿ ಬಂದಿತ್ತು. ನಾನು ಇದಕ್ಕೆ ಮೊಟ್ಟೆನ ಉಪಯೋಗಿಸ್ಕೊಂಡಿಲ್ಲ. ಖಂಡಿತ ನೀವು ಸಹ ಮನೆಯಲ್ಲಿ ಇದೇ ರೀತಿ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರೆ ದೊಡ್ಡವರಿದ್ದರೆ ಯಾರಿಗೆಲ್ಲ ಪ್ಲೈನ್ ಕೇಕ್ ಇಷ್ಟ, ಖಂಡಿತ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಮೊಟ್ಟೆನೂ ಸಹ ಹಾಕಿಲ್ಲ. ವೆಜ್ಜು ನಾನ್ ವೆಜ್ ಯಾರು ಬೇಕಾದರೂ ಮಾಡಿ ಈ ರೀತಿ ಕೇಕನ್ನು ಮನೆಯಲ್ಲೇ ನಾವು ತಿನ್ನಬಹುದು, ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಇದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿ ತಿನ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ನಾವು ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಬಂದಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮನೆಯಲ್ಲಿ ನೀವು ಸಹ ಪ್ಲೈನ್ ಕೇಕನ್ನು ಎಗ್ ಇಲ್ದಲೆ ಎಗ್ಲೆಸ್ ಕೇಕನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇದು ಒಂದು ಪೀಸನ್ನು ಕಟ್ ಮಾಡಿ ತೋರಿಸ್ತೀನಿ.
ನೋಡಿ ಇದು ಕೇಕ್ ಒಳಗಡೆನೂ ಸಹ ತುಂಬ ಚೆನ್ನಾಗಿ ಬೇಕಾಗಿತ್ತು. ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಒಂದು 40 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಈ ರೀತಿ ನಮಗೆ ಪರ್ಫೆಕ್ಟ್ ಆಗಿರೋ ಕೇಕು ಬೇಕ್ರಿಗಿಂತ ಚೆನ್ನಾಗಿ ಮನೇಲೇ ರೆಡಿ ಮಾಡ್ಕೊಳ್ಬಹುದು. ನೋಡಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಅದೇ ರೀತಿಯಲ್ಲಿ ಚೆನ್ನಾಗಿ ಬಂದಿದೆ. ಈ ರೀತಿ ಪ್ಲೇನ್ ಕೇಕನ್ನು ನೀವು ಸಹ ಎಗ್ಲೆಸ್ ಕೇಕನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.